ಪ್ರವಾಸಿಗರಿಗೆ ಭೇಟಿಯಾಗಲು ತುಂಬಾ ಅನುಕೂಲಕರವಾಗಿದೆ. ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಅನುಕೂಲಕರವಾಗಿದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮುನಿಮನಿ ನಾವು ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ದೇವೆ. ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಕಂಪ್ಯೂಟರ್ ಕ್ಲಾಸ್ ಅಂತ ಬರ್ತಾ ಇದ್ದೀವಿ. ಮತ್ತು ಆಧಾರ್ ಕಾರ್ಡ್ ಫ್ರೀ ಮಾಡೋದ್ರಿಂದ ನಮ್ಗೆ ತುಂಬ ಲಾಭ ಆಗಿದೆ. ಎಲ್ಲರಿಗೂ ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ, ಬಡ ಜನರು ಇರ್ತಾರೆ. ಅದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರೆ ತುಂಬ ಧನ್ಯವಾದಗಳು. ಇದನ್ನು ಯೋಜನೆ ತಂದಂಥ ನಮ್ಮ ಮೇಡಮ್ಗೆ ಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಇದೊಂದು ಅಭೂತಪೂರ್ವವಾದಂಥ ಸಾಧನೆ. ಇದು ಒಂದು ಜನರು ಏನು ಅಡ್ಡಿ, ಯಾಕಂದ್ರೆ ಈ ಕಾರ್ಯಕ್ರಮವನ್ನ ಮುಗಿಸಿದ್ರೆ ಅದ್ರ ಗುರುತಾಗಬೇಕು ಜನರಿಗೆ. ಈ ಮಹಿಳೆಯರಿಗೆ ಅದ್ರ ಅನುಕೂಲ ಆಗೈತಿ, ನಮ್ಮ ಸರ್ಕಾರದಿಂದ ಅನುಕೂಲ ಆಗೈತಿ. ಹಿಂದೆ ಯಾವ ಸರ್ಕಾರವೂ ಮಾಡಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವಂತ ಎಲ್ಲ ನನ್ನ ಸಹೋದರ ಕಡೆಯಿಂದ ಏನು ಈ ವಿಶೇಷ ಕಾರ್ಯಕ್ರಮ ನಾವು 5 ಗ್ಯಾರಂಟಿಗಳನ್ನ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ತಾಲೂಕಿನಲ್ಲಿ ಈ ಇದರ ಅರ್ಥವಾಗಿ ಇದೊಂದು ಸಮಾರಂಭವನ್ನು ಆಯೋಜಿಸಿಕೊಂಡಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಆಗಮಿಸಬೇಕಾಗಿ ಧನ್ಯವಾದಗಳು. ಅದೆರಡು ಮಾತುಗಳನ್ನ ನಾನು ಮುಗಿಸ್ತೇನೆ. ಈ ಕುಮಾರ ಮಲ್ಗಣ್ಣರನ್ನು ಮಾತಾಡ್ತಾರೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಯಾವ ಮಹಿಳೆ ತನ್ನ ಬದುಕಿನಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ಆ ಕುಟುಂಬ ಇರಬೇಕು ಅಂತಕ್ಕಂಥ ದೃಷ್ಟಿಯನ್ನಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಡೆಪ್ಟಿ CM DK ಶಿವಕುಮಾರ್ ಅವರು, ರಾಹುಲ್ ಜಿ, ಪ್ರಿಯಾಂಕಾ ಹಾಗೂ ಸೋನಿಯಾ ಮೇಡಮ್ ಅವರ ಒಂದು ಹಲವಾರು ವಿಚಾರಗಳನ್ನಿಟ್ಟು ಸ್ವಾಭಿಮಾನದಿಂದ ಮಹಿಳೆಯನ್ನು ಬದುಕಬೇಕು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮ ನಾವು ತೆಗೆದುಕೊಂಡು ನಾನು ಬಸ್ನಲ್ಲಿ ನೋಡ್ತಾ ಇರ್ತೀನಿ. ಏನ್ರಿ ಇದೆಲ್ಲ ಹೆಣ್ಮಕ್ಳು ಕುತ್ಕೊಂಡು ನಾನು ನಿಂತ್ಕೊಂಡು ಹೋಗೋದಾಗೈತೆ, ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಷ್ಟು ದಿವಸ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕು ಹೊರಗೆ ಬರಲಾರ್ದಂಥ ವಾತಾವರಣ. ಒಂದು ಕಡೆ ಗಂಡನಿಂದ ಹಣ ಪಡೆದೇ ಬಸ್ ಹತ್ತಬೇಕು, ಇನ್ನೊಂದು ಕಡೆ ಏನಾದರೂ ಬೇಕು ಬೇಡಿಕೆಗಳನ್ನು ತೆಗೆದುಕೊಳ್ಬೇಕಾದ್ರೂ ಅವ್ರ ಪರ್ಮಿಷನ್ನೇ ಬೇಕು. ಇವತ್ತು ಸ್ವತಂತ್ರವಾಗಿ ಒಂದು ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದಾದರೆ, ಇನ್ನೊಂದು ಕಡೆ ದುಡಿಮೆಗೆ ಹೋಗ್ತಿದ್ವಿ. ಎಲ್ಲೋ ಒಂದು ಕಡೆ ದುಡಿದಕ್ಕಾರು ಮನೆಗೆ ಬರ್ಬೇಕಾದ್ರೆ ಎಲ್ಲ ಬಸ್ ಚಾರ್ಜ್ ಕೊಟ್ಟು ಅದರಾಗೆಲ್ಲ ಕಳ್ಕೊಂಡು 50 ರೂಪಾಯಿ ದುಡ್ದಾಕಿಗೆ 25 ರೂಪಾಯಿ ಸಿಗ್ತಿತ್ತು. ಆ ತಾಯಿ ಇವತ್ತು 100ಕ್ಕೆ 100 ಹಣ ತೆಗೆದುಕೊಂಡು ತನ್ನ ಕುಟುಂಬಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಆಗ್ತಾಯಿದೆ. ತುಂಬ ಊಟ ಮಾಡಿ ಮನೆಯಾಗಿರುವಟ್ಟಂಥ ಶಕ್ತಿ ಏನಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಯಾರು ಇವತ್ತು ಹಸಿವಿನಿಂದ ಇದ್ದೀವಿ, ಇನ್ನೊಂದು ಮನೆಗೆ ಹೋಗಿ ನಾನು ಕೈ ಚಾಚಿ ಅನ್ನ ಕೇಳಬೇಕಂತಕ್ಕಂಥ ವಾತಾವರಣ ಇವತ್ತಿಲ್ಲ. ಕೆಲವರು ಹೇಳ್ತಾರೆ, ಕೆಲವರು ವಿರೋಧ ಪಕ್ಷದವರು ಕೆಲವರು ಮಾತನಾಡಿದರು, ಅವನು ಅಕ್ಕಿ ಕೊಟ್ಟಾನು, ರೊಕ್ಕ ಕೊಟ್ಟಾನು, ಎಲ್ಲ ದುಡಿದು ಬಿಟ್ಟು ಸೋಮಾರಿಗಳಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಯೋಚನೆ ಮಾಡ್ತಾರೆ. ಪುಣ್ಯಾತ್ಮ 100 ಕ್ವಿಂಟಲ್ ಜೋಳ ನೀ ಬೆಳೀತಿಯಲ್ಲ, ನೀನ್ಯಾಕೆ ಸೋಮಾರಾಗಿಲ್ಲ? ನೀ ಜೋಳ 100 ಕ್ವಿಂಟಲ್, ಕಬ್ಬು 10 ಲಕ್ಷ 20 ಲಕ್ಷ 1 ಕೋಟಿ ರೊಕ್ಕ ತಗೋತಿದ್ರ ಅದ್ರ ಹಿಂದುಗಡೆ ಬೆವರು ಸುರಿಸಿದವರು ನಮ್ಮವರು ಬಡವರು ಅಂತಕ್ಕಂಥದ್ದವ್ರು ನಿಂತಿದ್ರು. ಹೊಲ ನಿಂದಿರ್ಬೋದು ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಯಾರು ಕತ್ತಲದಲ್ಲಿಲ್ಲ. ಇವತ್ತು ಬರ್ತೈತಿಲ್ಲ ಮಾತೇ. ಯಾವ ಸರ್ಕಾರ ಕೊಟ್ಟಿತ್ತ? ಇಲೆಕ್ಷನ್ದಾಗ ಬಂದು ನೋಟ್ ಕೊಡೋರು ನೋಡಿರಿ ನೀವು. ಈಗ ತಿಂಗಳ 2,000 ರೂಪಾಯಿ ಕೊಡ್ತಕ್ಕಂಥದ್ದು ಯಾರು ಇದ್ರೆ ನಮ್ಮ ಯಾರು ಕೊಟ್ಟಿದ್ದಾರೆ? ಯಾರಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟೈತಿಲ್ಲ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟೈತಿಲ್ಲ. ಬರ್ತಾಯಿಲ್ಲ ಮತ್ತು ತಿಂಗಳ ಎಷ್ಟೋ ಸಲ ಹೆಣ್ಣು ಮಕ್ಕಳಿಗೆ ನಾನೇ ಅನುಭವಿಸಿದ್ದು ನೋಡಿದ್ದೀನಿ. ಶಕ್ತಿ ಯಾರಿಂದ ಬಂದೈತಿ? ಕಾಂಗ್ರೆಸ್ ಸರ್ಕಾರದಿಂದ ಬಂದೈತಿಲ್ಲಮ್ಮ. ಯಾರ ಕೊಟ್ಟಿದ್ರ ಹಂಗೆ ತಿಂಗಳ 2,000 ರೂಪಾಯಿ ನಿಮ್ಮ ಮನೆಗೆ ಖಾತೆಗೆ ಜಮಾ ಆದದ್ದು ಯಾವ ಥರ ಗೊತ್ತಿದ್ದೇನು?
ಅದಕ್ಕೂ ನಮ್ಗೆ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಇಲ್ಲ. ಎಲ್ಲ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೋಟಿ ಹೆಣ್ಮಕ್ಳು ಅಡ್ಡಾಡಿದ್ರು. ಎಷ್ಟು ಬಸ್ನಾಗ ಅಡ್ಡಾಡಿದವ್ರು 500 ಕೋಟಿ ಜನ ಪುಕ್ಕಟ್ಟೆ ಅಡ್ಡಾಡಿರಿ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 120 ಕೋಟಿ ರೂಪಾಯಿ ನೀವು ಅಡ್ಡಾಡಿದ ರೊಕ್ಕ ಕೊಟ್ಟಿದ್ದಾರೆ. ನೀವೇನು ಅಡ್ಡಾಡಿರಲ್ಲ. ಪ್ರತಿ ತಿಂಗಳ ಎಷ್ಟು? ಪ್ರತಿ ತಿಂಗಳ 110 ಕೋಟಿ ರೂಪಾಯಿ ತಿಂಗಳು ಬರ್ತಂದ್ರೆ ಏನು ಹೆಣ್ಮಕ್ಳು ಅಡ್ಡಾಡಿದ 110 ಕೋಟಿ ರೂಪಾಯಿ ತುಂಬಿರ್ಪ ಅವ್ರು KSRTC ಕೊಡ್ತೀವಿ. ಕೋಟಿ ನಮ್ಮ ವಿಭಾಗಕ್ಕೆ 14,26,46,40,000 ಮಹಿಳೆಯರು ಅಡ್ಡಾಡಿದ್ರು.